Very good morning, dear student friends. Yesterday's class we had a discussion about the motivation, ಪ್ರೇರಣಾ ಕಾರ್ಯ ಅಥವಾ ಪ್ರೇರಣೆ ಮೂಲಾಂಶದ ಒಂದು ಸಂಪೂರ್ಣ ಮಾಹಿತಿಯನ್ನು ನಿನ್ನೆಯ ಕ್ಲಾಸಲ್ಲಿ ನಾವು ಡಿಸ್ಕಸ್ ಮಾಡಿದ್ದೀವಿ. In today's session, we are going to discuss about one more element of direction. That is, it comes under motivation itself, financial and non-financial incentives. ಫೈನಾನ್ಷಿಯಲ್ ಆ್ಯಂಡ್ ನಾನ್ ಫೈನಾನ್ಷಿಯಲ್ ಇನ್ಸೆಂಟಿವ್ಸ್, ಹಣಕಾಸಿನ ಮತ್ತು ಹಣಕಾಸೇತರ ಭತ್ಯೆಗಳನ್ನು ಅಥವಾ ಇನ್ಸೆಂಟಿವ್ಸ್ಗಳನ್ನು ನಾವು ಇವಾಗ ಏನು ಮಾಡಬೇಕು, ಡಿಸ್ಕಸ್ ಮಾಡಬೇಕು. ಸೊ ಫಸ್ಟ್ ಒನ್, ಫೈನಾನ್ಷಿಯಲ್ ಇನ್ಸೆಂಟಿವ್ಸ್. ವಾಟ್ ಎವರ್ ಇನ್ಸೆಂಟಿವ್ಸ್ ಪೇಡ್ ಇನ್ ದ ಫಾರ್ಮ್ ಆಫ್ ಫೈನಾನ್ಸ್ ಆರ್ ಮನಿ, ಇನ್ ದ ಫಾರ್ಮ್ ಆಫ್ ಮನಿ ಬೈ ದ ಆರ್ಗನೈಸೇಷನ್ ಟು ಇಟ್ಸ್ ಎಂಪ್ಲಾಯೀಸ್ ಈಸ್ ಕಾಲ್ಡ್ ಎಸ್ ಫೈನಾನ್ಷಿಯಲ್ ಇನ್ಸೆಂಟಿವ್ಸ್. ಐ ವಿಲ್ ರಿಪೀಟ್. The incentive which is purely paid in the form of cash or its equivalent to the employees who are working in the organization is termed as financial motive. ಹಣಕಾಸಿನ ಉತ್ತೇಜಕಗಳು ಅಂತ ಹೇಳಿದ್ರೇನು, ಯಾವ ಒಂದು ಉತ್ತೇಜನವನ್ನು, ಪ್ರೇರಣೆಯನ್ನು ನಾವು ಹಣಕ್ಕೆ ಸಮಾನವಾದಂತಹ ರೀತಿಯಲ್ಲಿ ಅಥವಾ ಹಣದ ರೂಪದಲ್ಲಿ ನಾವು ಕೊಡ್ತೀವೋ ಕಾರ್ಮಿಕ ವರ್ಗರಿಗೆ ಅಥವಾ ಕೆಲಸಗಾರರಿಗೆ, ಸಂಸ್ಥೆಯಲ್ಲಿ ದುಡಿತಾ ಇರುವಂತಹ ವೇತನ ತಗೊಳ್ತಾ ಇರುವಂತಹ ಕಾರ್ಮಿಕರಿಗೆ, ಅದನ್ನು ನಾವು ಫೈನಾನ್ಷಿಯಲ್ ಮೋಟಿವ್ಸ್ ಅಂತೇಳಿ ಹೇಳ್ತೀವಿ ಅಥವಾ ಫೈನಾನ್ಷಿಯಲ್ ಇನ್ಸೆಂಟಿವ್ಸ್ ಅಂತೇಳಿ ಹೇಳ್ತೀವಿ. ಅಲ್ಲಿ ಫೈನಾನ್ಷಿಯಲ್ ಇನ್ಸೆಂಟಿವ್ಸ್ ಆರ್ ಫೈನಾನ್ಷಿಯಲ್ ಮೋಟಿವ್ಸ್ನಲ್ಲಿ ನಾವು ಲಿಸ್ಟ್ ಅನ್ನು ನೋಡಬಹುದು. ಸೋ ಮೆನಿ ಟೈಪ್ಸ್ ಆಫ್ ಫೈನಾನ್ಷಿಯಲ್ ಮೋಟಿವ್ಸ್ ಆರ್ ಫೈನಾನ್ಷಿಯಲ್ ಇನ್ಸೆಂಟಿವ್ಸ್. ಬೀಯಿಂಗ್ ದ ಫಸ್ಟ್ ಒನ್, ಪೇ ಆ್ಯಂಡ್ ಅಲವೆನ್ಸಸ್. ಪೇ ಅಂತ ಹೇಳಿದ್ರೆ ಪೇ ಸ್ಕೇಲ್, ಸ್ಯಾಲರಿ ಆ್ಯಂಡ್ ಅಲವೆನ್ಸಸ್, ಸಂಬಳ ಅಥವಾ ವೇತನ. ಕಾರ್ಮಿಕರಿಗೆ ಬಹುಮುಖ್ಯವಾದದ್ದು, ಒಂದು ಸಂಸ್ಥೆಯಲ್ಲಿ ದುಡಿತಾ ಇರುವಾಗ ಅವರಿಗೆ ವೇತನ ಅದು ಬಹುಮುಖ್ಯವಾದಂತಹ ಸಂಗತಿಯಾಗಿರ್ತದೆ. ಸೊ ವೇತನ, ಅದರ ಜೊತೆಗಿರುವಂತಹ ತುಟ್ಟಿ ಭತ್ಯೆ ಅಂತ ಹೇಳ್ತೀವಿ, ಡಿಯರ್ನೆಸ್ ಅಲವೆನ್ಸ್, ಮತ್ತು ಇತರೆ ಭತ್ಯೆಗಳು, ಅದರ್ ಅಲವೆನ್ಸಸ್, ಅದನ್ನೆಲ್ಲ ಅವರಿಗೆ ಕೊಡಮಾಡಲಾಗ್ತದೆ. ಅದರ ಮುಖಾಂತರವಾಗಿ ಅವರಿಗೆ ನಾವು ಪ್ರೇರೇಪಿಸ್ತೀವಿ. ಈಗ ನೋಡಿ, ನಾನು ಒಬ್ಬ ಮ್ಯಾನೇಜರ್, ಒಬ್ಬ ಎಂಪ್ಲಾಯಿ ನಮ್ಮ ಬಿಸ್ನೆಸ್ನಲ್ಲಿ ದುಡಿತಾ ಇದ್ದೇನೆ, ನಮ್ಮ ಬಿಸ್ನೆಸ್ ಆರ್ಗನೈಸೇಷನಲ್ಲಿ. ಅವನನ್ನು ನಾನು ಹೇಗೆ ಪ್ರೇರೇಪಿಸ್ಬೋದು? ಒಳ್ಳೆ ವೇತನ ಕೊಟ್ಟು, ಒಳ್ಳೆ ಭತ್ಯೆಯನ್ನು, ಅಲವೆನ್ಸಸ್ಸನ್ನು ಕೊಟ್ಟು, ಒಳ್ಳೆ ರೀತಿಯಾಗಿ ಅವನಿಗೆ ಮೇಲಿಂದ ಮೇಲೆ ಹಣಕಾಸಿಗೆ ಸಂಬಂಧಿಸಿದಂಥ ವಿಷಯಗಳಿಗೆ ನಾನು ಹೆಲ್ಪ್ ಮಾಡ್ತಾ ಇದ್ದರೆ ಅವನನ್ನು ಚೆನ್ನಾಗಿ ದುಡಿಸ್ಕೊಳ್ಬೋದು, ಪ್ರೇರೇಪಿಸ್ಬೋದು ಚೆನ್ನಾಗಿ ದುಡಿಲಿಕ್ಕೆ. ಮತ್ತು ಅವನು ಇನ್ವಾಲ್ವ್ಮೆಂಟ್ ಕೂಡ ಚೆನ್ನಾಗಿರ್ತದೆ, ಅವನಿಗೆ ಒಳ್ಳೆ ವೇತನ ಸಿಗುತ್ತೆ ಅಂತ ಹೇಳಿ ಅವನು ಚೆನ್ನಾಗಿ ಪ್ರಾಮಾಣಿಕವಾಗಿ ದುಡಿಲಿಕ್ಕೆ ಮುಂದೆ ಬರ್ತಾನೆ. ಸೊ ದಟ್ ಈಸ್ ದ ವೇ ಆಫ್ ಫೈನಾನ್ಷಿಯಲ್ ಮೋಟಿವ್. ದ ಫಸ್ಟ್ ಒನ್, ಪೇ ಆ್ಯಂಡ್ ಅಲವೆನ್ಸಸ್. ಗುಡ್ ಪೇ ಇರಬೇಕು, ಅಟ್ಲೀಸ್ಟ್ ಅಫೋರ್ಡೆಬಲ್ ಸ್ಯಾಲ್ರಿಯನ್ನು ನಾನು ಕೊಡಬೇಕಾಗುತ್ತೆ. ಅವನ ಸಮಾಜದ ಅಥವಾ ಅವನ ಕುಟುಂಬದ ಎಲ್ಲ ಅವಶ್ಯಕತೆಗಳನ್ನು ಪೂರೈಸುವಂತಹ ಒಂದು ಒಳ್ಳೆಯ ವೇತನ ಶ್ರೇಣಿಯನ್ನು, ಒಂದು ವೇತನವನ್ನು ನಾನು ಅಲ್ಲಿ ಫಿಕ್ಸ್ ಮಾಡಬೇಕಾಗುತ್ತೆ. ಅದ್ರ ಜೊತೆಗೆ ಬೇರೆ ಬೇರೆ ಪ್ರಕಾರದ ಭತ್ಯೆಗಳನ್ನು ಕೊಡಬೇಕಾಗುತ್ತೆ. ಓಕೆ, ಕಾಲಕ್ಕೆ ಅಥವಾ ಒಂದು ಅವಧಿಗೆ ಬೇರೆ ಬೇರೆ ಪ್ರಕಾರದ ಭತ್ಯೆಗಳು ಅವನಿಗೆ ಸಿಗ್ತದೆ. ಡಿಯರ್ನೆಸ್ ಅಲವೆನ್ಸ್, ಟ್ರಾವೆಲಿಂಗ್ ಅಲವೆನ್ಸ್, ದೆನ್ ಸಮ್ ಅದರ್ ಅಲವೆನ್ಸಸ್ ಫಾರ್ ಅಟೆಂಡಿಂಗ್ ಎಕ್ಸ್ಟ್ರಾ ಕರಿಕ್ಯುಲಮ್ ಆ್ಯಕ್ಟಿವಿಟೀಸ್ ಇನ್ ದ ಆರ್ಗನೈಸೇಷನ್. ಅವನು ಯಾವುದೇ ಪ್ರಕಾರದ ಭತ್ಯೆಯನ್ನು ಅವನು ಕ್ಲೇಮ್ ಮಾಡಲಿಕ್ಕೆ ಶಕ್ಯನಾಗಿರ್ತಾನೆ. ತನ್ಮೂಲಕವಾಗಿ ಫೈನಾನ್ಷಿಯಲ್ ಮೋಟಿವೇಶನ್ಗೆ ಒಳಪಟ್ಟಿರ್ತಾನೆ. ಸೆಕೆಂಡ್ ಲಿಸ್ಟ್ ಆಫ್ ಫೈನಾನ್ಷಿಯಲ್ ಮೋಟಿವ್ ಆರ್ ಇನ್ಸೆಂಟಿವ್ ಈಸ್ ಪ್ರೊಡಕ್ಟಿವಿಟಿ ಲಿಂಕ್ಡ್ ವೇಜ್ ಇನ್ಸೆಂಟಿವ್ಸ್. ಪ್ರೊಡಕ್ಟಿವಿಟಿ ಲಿಂಕ್ಡ್ ಅಂದರೆ ಉತ್ಪಾದಕತೆಯನ್ನು ಹೊಂದಿರುವಂತಹ ವೇತನ ಭತ್ಯೆ ಅಂತೇಳಿ ಹೇಳ್ತೀವಿ. ಪ್ರೊಡಕ್ಟಿವಿಟಿ ಲಿಂಕ್ಡ್ ವೇಜ್ ಇನ್ಸೆಂಟಿವ್ಸ್. ಓಕೆ, ಈ ಪ್ರಕಾರದ ಹಣಕಾಸಿನ ಪ್ರೇರಕಗಳಲ್ಲಿ ಪ್ರೊಡಕ್ಟಿವಿಟಿ ಆಫ್ ದ ಎಂಪ್ಲಾಯಿ ಅಂತ ಹೇಳಿದ್ರೆ, ಒಂದು ವಸ್ತುವನ್ನು ಉತ್ಪಾದನೆ ಮಾಡುವಲ್ಲಿ ಒಬ್ಬ ನೌಕರನು ಕೊಡುವಂತಹ ಅಥವಾ ಕಂಟ್ರಿಬ್ಯೂಟ್ ಮಾಡುವಂತಹ ಗರಿಷ್ಠ ಸಾಮರ್ಥ್ಯವನ್ನು ನಾವು ಪ್ರೊಡಕ್ಟಿವಿಟಿ ಅಂತೇಳಿ ಹೇಳ್ತೀವಿ. ಇಟ್ ಈಸ್ ಆನ್ ಅಬಿಲಿಟಿ ಆಫ್ ಆನ್ ಎಂಪ್ಲಾಯಿ ಆರ್ ವರ್ಕರ್ ರಿಲೇಟಿಂಗ್ ಟು ದ ಪ್ರೊಡಕ್ಷನ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಇನ್ ದ ಬಿಸ್ನೆಸ್ ಎಂಟರ್ಪ್ರೈಸ್. ಈಗ ನಾನೇ ಒಬ್ಬ ಎಂಪ್ಲಾಯಿ ಆದರೆ, ಒಂದು ಬಿಸ್ನೆಸ್ ಆರ್ಗನೈಸೇಷನಲ್ಲಿ ನಾನು ದುಡಿತಾ ಇದ್ದರೆ, ನನ್ನ ಗರಿಷ್ಠ ಪ್ರಮಾಣದ ಕೊಡುಗೆಯನ್ನು ಆ ಒಂದು ಉತ್ಪಾದನೆಗೆ ಸಂಬಂಧಿಸಿದಂತೆ ನಾನು ಕೊಡಬೇಕಾಗ್ತದೆ. ಇಫ್ ಎಟ್ ಆಲ್ ಐ ಆಮ್ ವರ್ಕಿಂಗ್ ಇನ್ ದ ಎಂಟರ್ಪ್ರೈಸ್ ಇನ್ ದ ಪ್ರೊಡಕ್ಷನ್ ಸೆಂಟರ್, ಐ ನೀಡ್ ಟು ಕಂಟ್ರಿಬ್ಯೂಟ್ ಟುವರ್ಡ್ಸ್ ದ ಪ್ರೊಡಕ್ಷನ್ ಆಫ್ ಸಚ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಸೊ ದೆನ್ ಇಟ್ ಹ್ಯಾಸ್ ಟು ಬಿ
ಕಾಲ್ಡ್ ಆಸ್ ಅ ಪ್ರೊಡಕ್ಟಿವಿಟಿ ಲಿಂಕ್ಡ್ ಇನ್ಸೆಂಟಿವ್. ಹಾಗೆ ಮಾಡಿದ್ರೆ ನನಗೆ ತುಂಬ ಒಳ್ಳೆ ಇನ್ಸೆಂಟಿವ್ಸ್ ಸಿಗುತ್ತೆ, ಅಥವಾ ಹಾಗೆ ಮಾಡಬೇಕಂತ ಹೇಳಿ ಒಳ್ಳೆ ಇನ್ಸೆಂಟಿವ್ಸ್ ಅನ್ನು ನನಗೆ ಕೊಡ್ತಾ ಇರ್ತಾರೆ ಹೈಯರ್ ಆಫೀಸರ್ಸ್ ಅಥವಾ ಮೇಲಾಧಿಕಾರಿಗಳು. ಗೊತ್ತಾಯ್ತಲ್ಲ ನಿಮಗೆ, ಟು ಶೋ ಅವರ್ ಪರ್ಫಾರ್ಮೆನ್ಸ್. ನಮ್ಮಲ್ಲಿ ಅಬಿಲಿಟಿ ಇರ್ತದೆ, ಅದು ನಮ್ಗೆ ಗೊತ್ತಿರೋದಿಲ್ಲ. ಆ್ಯಕ್ಚುಲಿ ಐ ಹ್ಯಾವ್ ಎನ್ ಅಬಿಲಿಟಿ, ಬಟ್ ಸಂಬಡಿ ಎಲ್ಸ್ ಶುಡ್ ಡೈರೆಕ್ಟ್ ಮೀ ದಟ್ ಯು ಹ್ಯಾವ್ ಎನ್ ಅಬಿಲಿಟಿ, ಯು ಡೂ ಯುವರ್ ಸೆಲ್ಫ್ ಬೆಸ್ಟ್ ಆ್ಯಂಡ್ ಯು ಫೈಂಡ್ ಔಟ್ ದ ಬೆಸ್ಟ್ ರಿಸಲ್ಟ್ ರಿಲೇಟಿಂಗ್ ಟು ಯುವರ್ ಪ್ರೊಡಕ್ಷನ್ ಅಂತೇಳಿ ಹೇಳ್ತಾರೆ. ಸೊ ದಟ್ ಈಸ್ ದ ಸೆಕೆಂಡ್ ಇದು ಲಿಸ್ಟ್. ಮೂರನೇ ಲಿಸ್ಟ್ ಬೋನಸ್. ಬೋನಸ್ ಇಸ್ ಅ ಕೈಂಡ್ ಆಫ್ ಫೈನಾನ್ಷಿಯಲ್ ಮೋಟಿವ್. ಇಟ್ ಈಸ್ ಅ ಕೈಂಡ್ ಆಫ್ ಫೈನಾನ್ಷಿಯಲ್ ಇನ್ಸೆಂಟಿವ್. ನೋಡಿ, ಬೋನಸ್ ಅನ್ನು ಕೊಡ್ತಾರೆ ಒಕೇಶನಲಿ ಆನ್ ಅಕೌಂಟ್ ಆಫ್ ಫೆಸ್ಟಿವಲ್ಸ್. ಯಾವುದೇ ಫೆಸ್ಟಿವಲ್ಸ್ ಇರ್ಬೋದು, ಓಕೆ, ಗಣೇಶ ಚತುರ್ಥಿ ಆರ್ ದೀಪಾವಳಿ ಆರ್ ರಂಜಾನ್ ಆರ್ ಕ್ರಿಸ್ಮಸ್ ಆಸ್ ವೆಲ್. ಡ್ಯೂರಿಂಗ್ ದೀಸ್ ಒಕೇಶನ್ಸ್ ಎಂಪ್ಲಾಯೀಸ್ ಆಫ್ ಅ ಕಂಪನಿ ಆರ್ ಬೀನ್ ಮೋಟಿವೇಟೆಡ್ ಫೈನಾನ್ಷಿಯಲಿ ಥ್ರೂ ರಿಲೀಸಿಂಗ್ ದ ಬೋನಸ್ ಬೈ ದ ಕಂಪನಿ. ಹೆಚ್ಚುವರಿಯಲ್ಲಿ ಲಾಭ ಗಳಿಸ್ತಾ ಇರುವಂತಹ ಒಂದು ಕಂಪನಿಯಲ್ಲಿ ಅಥವಾ ಒಂದು ಯಾವುದೇ ಬಿಸ್ನೆಸ್ ಫಾರ್ಮಲ್ಲಿ ಅದು ತನ್ನ ಉದ್ಯೋಗಿಗಳಿಗೆ ದೊಡ್ಡ ಪ್ರಮಾಣದ ಅಥವಾ ಸ್ವಲ್ಪ ಒಳ್ಳೆಯ ಮೊತ್ತದ ಬೋನಸ್ ಅನ್ನೋದು ಕೊಡುತ್ತೆ. ಸೊ ಹೀಗೆ ಕೊಡುವ ಮುಖಾಂತರ ವ್ಯಕ್ತಿಗಳು ಅಥವಾ ಕಾರ್ಮಿಕರು ಹೆಚ್ಚೆಚ್ಚು ಕೆಲಸ ಮಾಡಲಿಕ್ಕೆ ಇಷ್ಟಪಡ್ತಾರೆ. ಪ್ರತಿಯೊಂದು ವರ್ಷದಲ್ಲಿ ಅವರಿಗೆ 2 ಬಾರಿ ಅಥವಾ ಕನಿಷ್ಠ 1 ಬಾರಿ ಬೋನಸ್ ಸಿಗ್ತದೆ ಅಂತ ಹೇಳಿದ್ರೆ ಅಂಥ ನೌಕರರು ತುಂಬ ಚೆನ್ನಾಗಿ ಇಫೆಕ್ಟಿವ್ ಆಗಿ ಪರಿಣಾಮಕಾರಿಯಾಗಿ ಕೆಲಸದಲ್ಲಿ ಅವರು ನಿರತರಾಗಿರ್ತಾರೆ. ತನ್ಮೂಲಕವಾಗಿ ಸಾಮರ್ಥ್ಯವನ್ನು ಅವರು ಜಾಸ್ತಿ ತೋರಿಸ್ತಾರೆ ಅಂತ. ಲೇಸಿನೆಸ್ ಅವರಲ್ಲಿ ಇರೋದಿಲ್ಲ, ಬಟ್ ದೇ ಬಿಕಮ್ ವೆರಿ ಪ್ರೋ ಆಕ್ಟಿವ್. ಓಕೆ, ಅವರು ತುಂಬ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಸೊ ದಟ್ ಈಸ್ ದ ಬೋನಸ್. ಫೋರ್ತ್ ಒನ್ ಈಸ್ ಪ್ರಾಫಿಟ್ ಶೇರಿಂಗ್. ಪ್ರಾಫಿಟ್ ಶೇರಿಂಗ್ ಅಂತ ಹೇಳಿದ್ರೆ ಲಾಭದಲ್ಲಿ ಪಾಲು. ಈಗ ನೋಡಿ, ಒಂದು ಕಂಪನಿಯಲ್ಲಿ ತುಂಬಾ ಲಾಭ ಆಗ್ತಾ ಇರುವಾಗ ಅದರ ಒಂದು ಪಾಲನ್ನ ಕಾರ್ಮಿಕ ವರ್ಗದವರಿಗೆ ಅವ್ರು ಕೊಟ್ಟರೆ ತನ್ಮೂಲಕವಾಗಿ ಆ ಕಾರ್ಮಿಕ ವರ್ಗ ಜಾಸ್ತಿ ಕೆಲಸ ಮಾಡಲಿಕ್ಕೆ ಅಲ್ಲಿ ಅನುಕೂಲವಾದಂಥ ವಾತಾವರಣ ಸೃಷ್ಟಿಯಾಗುತ್ತೆ. ಸಪೋಸ್ a share of profit is given by the company to its employees in anticipation of huge profits in a particular period, then automatically it makes the organization to get effective work from the working force, effective work from the workers. Therefore profit sharing ಅಂತ ಹೇಳಿದ್ರೆ ಅವರಿಗೆ ಒಂದು ಶೇರ್ ಅನ್ನು ಕೊಡಬಹುದು. ಕಂಪನಿ ಶೇರ್ ಅನ್ನೋ ಒಂದು ಭಾಗವಾಗಿ ಅವರಿಗೆ ಪ್ರಾಫಿಟ್ ಅನ್ನೋ ಒಂದು ಭಾಗವಾಗಿ ಒಂದು ಶೇರ್ ಅನ್ನು ಕೊಡ್ಬೋದು. ಆವಾಗ ಏನಾಗುತ್ತೆ, ಕಾರ್ಮಿಕರ ಒಂದು ಮನಸ್ಸಿನಲ್ಲಿ ಯಾವ ಒಂದು ಒಳ್ಳೆಯ ಆಲೋಚನೆ ಬರುತ್ತೆ ಅಂತಂದರೆ ನಾವು ಮಾಲೀಕರಾಗ್ಬೋದು ಅಂತ. ಬಿಕಾಸ್ ಶೇರ್ ಹೋಲ್ಡರ್ ಈಸ್ ಅ ಓನರ್ ಆಫ್ ದ ಕಂಪನಿ. ಗೊತ್ತಲ್ಲ, ಈಗ ನಾನೇ ಒಬ್ಬ ಕೆಲಸಗಾರ, ನನಗೆ ವೇತನ ಸಿಗುತ್ತೆ, ಸಂಬಳ ಸಿಗುತ್ತೆ, ಎಲ್ಲ ಬೆನಿಫಿಟ್ಸು ಸಿಗುತ್ತೆ. ಆದರೆ ತುಂಬ ಪ್ರಾಫಿಟ್ ಆದಾಗ ಒಂದು ಶೇರನ್ನು ನಾನು ಕೊಟ್ಟವಾಗ ನಾನು ಶೇರ್ ಹೋಲ್ಡರ್ ಆಗ್ತೀನಿ. ಎಟ್ ಅ ಟೈಮ್ ಐ ಆಮ್ ಅ ವರ್ಕರ್ ಆಸ್ ವೆಲ್ ಆಸ್ ಅ ಶೇರ್ ಹೋಲ್ಡರ್. So automatically what comes in my mind, what favorable thing or what a positive thing will be arising in my mind means I shall become a shareholder so that I can invest money. ಆ ಮಾಲೀಕತ್ವದ ಭಾವನೆ ನನ್ನಲ್ಲಿ ಬಂದಾಗ ನಾನು ತುಂಬ ಚೆನ್ನಾಗಿ ಡೆಡಿಕೇಟೆಡ್ ಆಗಿ ಅರ್ಪಣಾ ಮನೋಭಾವದಿಂದ ಕೆಲಸ ಮಾಡಲಿಕ್ಕೆ ಅದು ಸಹಾಯ ಮಾಡುತ್ತೆ ಅನ್ನೋದಾಗಿ. ಸೊ ದಟ್ ಈಸ್ ದ ಫೈನಾನ್ಷಿಯಲ್ ಇನ್ಸೆಂಟಿವ್ಸ್ನಲ್ಲಿ ಬರುವಂಥದ್ದು. ಹಣದ ರೂಪದಲ್ಲಿ ಅಥವಾ ಹಣಕ್ಕೆ ಸಮಾನವಾದ ರೂಪದಲ್ಲಿ ಅವರು ಕೊಡುವಂತಹ ಒಂದು ಬೆನಿಫಿಟ್ಸ್ ಅಥವಾ ಇನ್ಸೆಂಟಿವ್. ಓಕೆ, ನೆಕ್ಸ್ಟ್ ಒನ್ ಈಸ್ ಕೋ ಪಾರ್ಟ್ನರ್ಶಿಪ್ ಆರ್ ಸ್ಟಾಕ್ ಆಪ್ಷನ್. ಕೋ ಪಾರ್ಟ್ನರ್ಶಿಪ್ ಅಂತ ಹೇಳಿದ್ರೆ, ಈಗ ಫಾರ್ ಎಕ್ಸಾಂಪಲ್ ಒಂದು ಕಂಪನಿ ಸ್ಟಾಕ್ ಆಪ್ಷನ್ಸ್ ಇಡುತ್ತೆ. ಯಾರಿಗೆಲ್ಲ ಯಾವೆಲ್ಲ ವರ್ಕರ್ಸ್ಗೆ ಜಾಸ್ತಿ ಶೇರ್ಸ್ಗಳು ಬೇಕು, ಕಡಿಮೆ ರೇಟಲ್ಲಿ ನಾವು ಶೇರ್ಸನ್ನು ಕೊಡ್ತಾ ಇದ್ವಿ, ಕಂಪನಿ ಎಂಪ್ಲಾಯೀಸ್ಗೆ ಕಡಿಮೆ ದರದಲ್ಲಿ ಶೇರ್ಸನ್ನು ನಾವು ಮಾರಾಟ ಮಾಡ್ತಾ ಇದ್ದೀವಿ, ಯಾರು ಕೂಡ ಬಂದು ತಗೊಳ್ಬಹುದು. ಆವಾಗ ಅದೊಂದು ಕೈಂಡ್ ಆಫ್ ಫೈನಾನ್ಷಿಯಲ್ ಮೋಟಿವ್ ಆಗ್ತದೆ ಅಥವಾ ಫೈನಾನ್ಷಿಯಲ್ ಇನ್ಸೆಂಟಿವ್ ಅದು. ಅದಕ್ಕೆ ಕೋ ಪಾರ್ಟ್ನರ್ಶಿಪ್ ಅಂತ ಹೇಳಿ ಹೇಳ್ತೀವಿ. ಸೊ the managers will take into confidence all the workers to get co-partnership in the business and stock option in the business. ಅದು ಕೂಡ ಗ್ರೇಟ್ ಬೆನಿಫಿಟ್. ಆಮೇಲೆ ರಿಟೈರ್ಮೆಂಟ್ ಬೆನಿಫಿಟ್ಸ್ ಸಿಗುತ್ತೆ. ಸಪೋಸ್ ಐ ಆಮ್ ದ ರಿಟೈರ್ ಆರ್ ಐ ಆಮ್ ನಿಯರಿಂಗ್ ಟು ದ ರಿಟೈರ್ಮೆಂಟ್ ಆರ್ ಐ ಆಮ್ ನಾಟ್ ರಿಟೈರ್ಡ್ ಎಟ್. ನಾನು ಈಗಲೂ ರಿಟೈರ್ ಆಗಲಿಲ್ಲ, ನಾನೊಬ್ಬ ವರ್ಕರ್, ಆರ್ಗನೈಸೇಷನಲ್ಲಿ ದುಡಿತಾ ಇದ್ದೀವಿ, ಒಂದು ಸ್ವಲ್ಪ ವರ್ಷದ ನಂತರ ರಿಟೈರ್ಮೆಂಟ್ ಆಗ್ತೇನೆ. ಆದರೆ ರಿಟೈರ್ಮೆಂಟ್ ಬೆನಿಫಿಟ್ ಅವರು ಕೊಟ್ಟಿರ್ತಾರೆ. ಏನೆಲ್ಲ ರಿಟೈರ್ಮೆಂಟ್ ಬೆನಿಫಿಟ್ ಸಿಗುತ್ತೆ? ಫಾರ್ ಎಕ್ಸಾಂಪಲ್ ನೀವು ಕೇಳಿರ್ಬೋದು, ಉದಾಹರಣೆಗೆ PF ಕೇಳಿದ್ದೀರಾ? ಎಂಪ್ಲಾಯೀಸ್ ಪ್ರಾವಿಡೆಂಟ್ ಫಂಡ್. ಪ್ರಾವಿಡೆಂಟ್ ಫಂಡ್ ಅಂದರೆ ಕಾರ್ಮಿಕರ ಭವಿಷ್ಯ ನಿಧಿ. ESI ಎಂಪ್ಲಾಯೀಸ್ ಸ್ಟೇಟ್ ಇನ್ಶೂರೆನ್ಸ್ ನಿಧಿಗಳು.
ಅಥವಾ ಕಾಂಟ್ರಿಬ್ಯೂಷನ್ ಟುವರ್ಡ್ಸ್ ಗ್ರ್ಯಾಚ್ಯುಯಿಟಿ, ಇತರೆ ಭತ್ಯೆಗಳು ಸಿಗ್ತವೆ, ಗ್ರ್ಯಾಚ್ಯುಯಿಟಿ. ಇದೆಲ್ಲ ರಿಟೈರ್ಮೆಂಟ್ ಆದ ನಂತರ ಒಬ್ಬ ನೌಕರನಿಗೆ ಸಿಗುವಂತಹ ಎಲ್ಲ ಸವಲತ್ತುಗಳು. ಸೊ ಒಬ್ಬ ನೌಕರ ಯಾಕೆ ದುಡಿತಾ ಇರ್ತಾನೆ ಒಂದು ಕಂಪನಿಯಲ್ಲಿ? ಬಿಕಾಸ್ ಹಿ ಈಸ್ ಸಪೋಸ್ ಟು ಗೆಟ್ ಆಲ್ ದೀಸ್ ರಿಟೈರ್ಮೆಂಟ್ ಬೆನಿಫಿಟ್ಸ್. ಒನ್ಸ್ ಹಿ ರೀಚಸ್ ದ ಸೂಪರ್ಯಾನ್ಯುಯೇಷನ್, he is eligible to get all these benefits after his retirement. So that is also called as a financial benefit or financial incentive. ಆಮೇಲೆ ಪರ್ಕ್ವಿಸಿಟ್ಸ್. ಪರ್ಕ್ವಿಸಿಟ್ಸ್ ಅಂತ ಹೇಳಿದ್ರೆ ಇತರೆ ಬಕ್ಷೀಸುಗಳು ಅಂತ ಹೇಳಿದ್ವಿ ಕನ್ನಡದಲ್ಲಿ ನಾವು. ಇತರೆ ಅವಾರ್ಡ್ಸ್ಗಳು, ರಿವಾರ್ಡ್ಸ್ಗಳು. ಈಗ ನೋಡಿ, ಪರ್ಕ್ವಿಸಿಟ್ಸ್. ಇಫ್ ಐ ಆಮ್ ಪಾರ್ಟಿಸಿಪೇಟಿಂಗ್ ಇನ್ ಡಿಸಿಷನ್ ಮೇಕಿಂಗ್ ಪ್ರೊಸೆಸ್ ಆಫ್ ದ ಕಂಪನಿ, I am a common worker who is working for the enterprise and I am getting my salary at the end of every month. Apart from the salary I am getting, I am involving myself and I am participating myself into the decision of the various departments. ಡಿಸಿಷನ್ ಮೇಕಿಂಗ್ನಲ್ಲಿ ನನ್ನನ್ನು ಅವರು ತಗೊಳ್ತಾ ಇದ್ದಾರೆ. ಒಂದು ಒಮ್ಮತದ ನಿರ್ಣಯ ಮಾಡುವಾಗ ಒಂದು ಕಂಪನಿಯಲ್ಲಿ, ಅಥವಾ ಒಂದು ಇಂಪಾರ್ಟೆಂಟ್ ನಿರ್ಣಯವನ್ನು ಅಥವಾ ನಿರ್ಧಾರವನ್ನು ಕೈಗೊಳ್ಳುವಾಗ ನನ್ನ ಅಭಿಪ್ರಾಯವನ್ನು, ನನ್ನ ಸಜೆಷನ್ಸನ್ನು ಅಥವಾ ನನ್ನ ಸಲಹೆಗಳನ್ನು ಅವರು ಕೇಳ್ತಾ ಇದ್ದಾರೆ. ನನ್ನನ್ನು ಕೂಡ ಒಂದು ಭಾಗವಾಗಿ ಅವರು ನನ್ನನ್ನು ತಗೊಂಡಿದ್ದಾರೆ. ಅಂದರೆ ಐ ಆಮ್ ಟೇಕಿಂಗ್ ರಿವಾರ್ಡ್ಸ್ ಫಾರ್ ದ್ಯಾಟ್. ಈಗ ನಾನು ಏನಾದರೂ ಸಾಧನೆ ಮಾಡ್ಬೋದು, ಒಬ್ಬ ನೌಕರನಾಗಿ ನಾನು ಕಾನ್ಫರೆನ್ಸ್ ಅಟೆಂಡ್ ಮಾಡಿರ್ಬೋದು, ಅಲ್ಲಿ ಒಂದು ಪೇಪರ್ ಪ್ರೆಸೆಂಟೇಷನ್ಸ್ ಮಾಡಿರ್ಬೋದು, ಓಕೆ. ಅಥವಾ ನಾನು ಕೆಲವೊಂದು ಕೆಲಸಗಾರರಿಗೆ ನಾನು ನನ್ನದೇ ಆದಂಥ ರೀತಿಯಲ್ಲಿ ಏನಾದರೂ ಸೇವೆಯನ್ನು ಕೊಟ್ಟಿರ್ಬೋದು, ಅದಕ್ಕೆ ನನಗೆ ಅವರು ಗೌರವಿಸಿರ್ಬೋದು, ರಿವಾರ್ಡ್ಸ್ ಕೊಟ್ಟಿರ್ಬೋದು, ಅಥವಾ ಅವಾರ್ಡ್ ಕೂಡ ಕೊಟ್ಟಿರ್ಬೋದು. ಸೊ ಅಂಥದ್ದೆಲ್ಲ ಒಂದು ಪರ್ಕ್ವಿಸಿಟ್ಸ್ ಅಂತ ಹೇಳಿರ್ತೀವಿ, ಪರ್ಕ್ವಿಸಿಟ್ಸ್. ಅಥವಾ ಗಿಫ್ಟ್ ಕೂಪನ್ಸ್ ನನಗೆ ಕೊಟ್ಟಿರ್ತಾರೆ ಅವರು, ಒಕೇಶನಲಿ ಗಿಫ್ಟ್ ಕೂಪನ್ಸ್, ಫ್ರೀ ಸ್ಯಾಂಪಲ್ಸ್ ಫಾರ್ ಮೀ ಬಿಕಾಸ್ ಐ ಆಮ್ ದ ಬೆಸ್ಟ್ ವರ್ಕರ್. ಐ ಹ್ಯಾವ್ ಬೀನ್ ಅವಾರ್ಡೆಡ್ ವಿತ್ ದ ಬೆಸ್ಟ್ ವರ್ಕರ್ ಫಾರ್ ದಿಸ್ academic, financial year. Then it is called as perquisite, which is given in the form of money or money's equivalent. So it comes under financial incentive. ಇದೆಲ್ಲವೂ ಕೂಡ ಫೈನಾನ್ಷಿಯಲ್ ಇನ್ಸೆಂಟಿವ್ಸ್ನ ಬೇರೆ ಬೇರೆ ಉದಾಹರಣೆಗಳು ಅಥವಾ ಪ್ರಕಾರಗಳು. ದೆನ್ ವಿಲ್ ಡಿಸ್ಕಸ್ ಅಬೌಟ್ ದ ಲಿಸ್ಟ್ ಆಫ್ ನಾನ್ ಫೈನಾನ್ಷಿಯಲ್ ಇನ್ಸೆಂಟಿವ್ಸ್. ಹಣಕಾಸೇತರ ಭತ್ಯೆಗಳು, ಹಣಕಾಸೇತರ ಪ್ರೇರಣೆಗಳು. ಮನಿ ಅಲ್ಲದೆ ನಾವು ಬೇರೆ ರೀತಿಯಲ್ಲೂ ನಾವು ಏನು ಮಾಡ್ಬೋದು, ಪ್ರೇರೇಪಿಸ್ಬೋದು. ಈಗ ನಾನೊಬ್ಬ ಮ್ಯಾನೇಜರ್ ಆದರೆ ನನ್ನ ಅನುಯಾಯಿಗಳು ಇರ್ತಾರೆ, ಅಥವಾ ನನ್ನ ಸಬಾರ್ಡಿನೇಟ್ಸ್ಗಳು, ಅವರ ಹೆಗಲ ಮೇಲೆ ಕೈ ಹಾಕೊಂಡು ನೀನು ಚೆನ್ನಾಗಿ ಕೆಲಸ ಮಾಡ್ತಿದ್ದೆ ಅಂತೇಳಿ ಅವನ ಬೆನ್ನನ್ನು ನಾನು ತಟ್ಟಿದ್ರೆ ಅಷ್ಟೇ ಸಾಕಾಗ್ತದೆ. ಅವನಿಗೆ ಒಂದು ಆ ಫೀಲಿಂಗ್ ಬರ್ತದೆ, ಓ ನನ್ನ ಅಧಿಕಾರಿಗಳು, ಮೇಲಾಧಿಕಾರಿಗಳು ನನ್ನನ್ನು ಗಮನಿಸ್ತಾ ಇದ್ದಾರೆ, ಅವರು ನನ್ನನ್ನು ಹುರಿದುಂಬಿಸ್ತಾ ಇದ್ದಾರೆ. ಸೊ ಅವರು ನನಗೆ ಒಳ್ಳೆ ರೆಕಗ್ನಿಷನ್, ಮಾನ್ಯತೆ ಅಥವಾ ಮನ್ನಣೆ ಕೊಡ್ತಾ ಇದ್ದಾರೆ. ಹ್ಯಾವಿಂಗ್ ಅ ಸಿಂಪಲ್ ಪ್ಯಾಟ್ ಆನ್ ಹಿಸ್ ಬ್ಯಾಕ್, ಅವನ ಬೆನ್ನ ಮೇಲೆ ಒಂದು ಸ್ವಲ್ಪ ಚೆನ್ನಾಗಿ ನಾವು ತಟ್ಟುತ್ತಾ ಇದ್ರೆ ಅವನಿಗೆ ಚೆನ್ನಾಗಿ ಕೆಲಸ ಮಾಡ್ತಾನೆ. ಅವನಲ್ಲಿ ಅಬಿಲಿಟಿ ಅನ್ನೋದು, ಆ ಕಾನ್ಫಿಡೆನ್ಸ್ ಅನ್ನೋದು ಗರಿಷ್ಠ ಪ್ರಮಾಣದಲ್ಲಿ ಏರಿಕೆ ಆಗ್ತದೆ. ಎಕ್ಸಾಂಪಲ್ ಕೊಟ್ಟಿರೋದು ನಾನ್ ಫೈನಾನ್ಷಿಯಲ್ ಇನ್ಸೆಂಟಿವ್. ನಾನು ಹಣ ಕೊಡೋದಿಲ್ಲ ಅವನಿಗೆ, ನಾನು ಕ್ಯಾಶ್ ಕೊಡೋದಿಲ್ಲ. ಕ್ಯಾಶ್ ಕೊಡದೆ ನಾವು ಬರೀ ಮಾತಿನ ಮೂಲಕ ಅವನನ್ನು ಪ್ರೇರೇಪಿಸುವ ಮೂಲಕ ಅಥವಾ ಹುರಿದುಂಬಿಸುವ ಮೂಲಕ, ಅವನನ್ನು ಉತ್ತೇಜಿಸುವ ಮೂಲಕ ನಾನು ಕೆಲಸವನ್ನು ಮಾಡಿಸ್ಕೊಳ್ಬಹುದು, ಮತ್ತೆ ಒಳ್ಳೆಯ ಫಲಿತಾಂಶವನ್ನು ಅವನಿಂದ ನಾನು ನಿರೀಕ್ಷಿಸಬಹುದು. ದೇರ್ಫೋರ್ non-financial incentives means whatever incentives which are given by business enterprise to its workers without spending money, not in the form of cash. Okay, so here is the list. First one is the status. Status ಅಂತಂದ್ರೆ ಪ್ರತಿಯೊಬ್ಬ ಎಂಪ್ಲಾಯ್ ಕೂಡ ಆರ್ಗನೈಸೇಷನ್ ಅಲ್ಲಿ ಒಂದು ಸ್ಟೇಟಸ್ ಅನ್ನೋದು ಇರ್ತದೆ. ಅವನ ಸ್ಥಾನಮಾನ, ಅವನ ಇತಿಮಿತಿಗಳೇ ಅಥವಾ ಅವನ ಚೌಕಟ್ಟಿನ ಒಳಗಡೆ, ಅವನ ಲಿಮಿಟೇಷನ್ಸ್ ಒಳಗಡೆ he has a kind of recognition. He has a official status or personal status. ಅವನಿಗೆ ತನ್ನದೇ ಆದಂಥ ಒಂದು ಸ್ವಂತಿಕೆ ಅನ್ನೋದು ಇರ್ತದೆ. ನಾನು ಸ್ವಂತದಾಗಿ ದುಡಿತಾ ಇದ್ದೀನಿ, ನಾನು ಸ್ವಂತವಾಗಿ ಆಲೋಚನೆ ಮಾಡ್ತಾ ಇದ್ದೀನಿ, ನನ್ನಲ್ಲಿ ಸ್ವಂತಿಕೆ ಅನ್ನೋದು ಇದೆ, ನನ್ನಲ್ಲಿ ಸ್ವಾಭಿಮಾನ ಅನ್ನೋದಿದೆ. ಸೊ ಅದೆಲ್ಲವೂ ಕೂಡ ಸ್ಟೇಟಸ್ನಲ್ಲಿ ಬರುವಂಥದ್ದು. ಸೊ ಹಿ ಹ್ಯಾಸ್ ಅ ಕೈಂಡ್ ಆಫ್ ಅ ಸ್ಟೇಟಸ್ ಆರ್ ರೆಕಗ್ನಿಷನ್. ಸೊ ಹಾಗಾಗಿ ಅವನು ಮೋಟಿವೇಶನ್ಗೆ ಒಳಪಡ್ತಾನೆ. ನನ್ನಲ್ಲಿ ಎಲ್ಲರೂ ರೆಕಗ್ನೈಸ್ ಮಾಡ್ತಾ ಹೋದರೆ ನನ್ನ ಸ್ಟೇಟಸ್ ಇಂಪ್ರೂವ್ ಆಗ್ತಾ ಹೋಗ್ತದೆ. ಈಗ ಫಾರ್ ಎಕ್ಸಾಂಪಲ್, ಐ ಆಮ್ ಅ ಟೀಚರ್ ವರ್ಕಿಂಗ್ ಇನ್ ಅ ಪರ್ಟಿಕ್ಯುಲರ್ ಕಾಲೇಜ್. ದೆನ್ ಸಂಬಡಿ ಶುಡ್ ರೆಕಗ್ನೈಸ್ ಮೈ ಎಫರ್ಟ್ಸ್. Somebody should motivate me from behind so that I can improve myself and I can build a good status in the college as well as outside society. ಸಮಾಜದಲ್ಲಿ ಕೂಡ ಹಾಗೆ, ಮತ್ತು ಇಲ್ಲಿ ಕೂಡ ಸಂಸ್ಥೆಯಲ್ಲಿ ಕೂಡ, ದುಡಿತಾ ಇರುವಂಥ ಸಂಸ್ಥೆಯಲ್ಲಿ ಕೂಡ ಒಳ್ಳೆಯ ಸ್ಥಾನಮಾನವನ್ನು, ಒಳ್ಳೆಯ ಒಂದು ಸ್ಟೇಟಸನ್ನು ನಾನು ತಲುಪಬಹುದು ಅಥವಾ ಮೇಂಟೈನ್ ಮಾಡಬಹುದು ಅನ್ನೋದಾಗಿ. ಓಕೆ, ದಟ್ ಈಸ್ ಅ ನಾನ್ ಫಿನಾನ್ಷಿಯಲ್ ಮೋಟಿವ್ ವಿಚ್ ಈಸ್ ವೆರಿ ಮಚ್ ರಿಕ್ವೈರ್ಡ್ ಇನ್ ಎನಿ ಬಿಸ್ನೆಸ್ ಕನ್ಸರ್ನ್.
ಯಾವುದೇ ಒಂದು ವ್ಯಾಪಾರಿ ಸಂಸ್ಥೆಯಲ್ಲಿ ಅದು ಅವಶ್ಯಕವಾಗಿರುವಂತಹ ಒಂದು ಇನ್ಸೆಂಟಿವ್ ಆಗಿರ್ತದೆ. ಸೆಕೆಂಡ್ ನಾನ್ ಫಿನಾನ್ಷಿಯಲ್ ಇನ್ಸೆಂಟಿವ್ ಇಸ್ ಆರ್ಗನೈಸೇಷನಲ್ ಕ್ಲೈಮೇಟ್. ಆರ್ಗನೈಸೇಷನಲ್ ಕ್ಲೈಮೇಟ್ ಅಂತಂದ್ರೆ ಸಂಸ್ಥೆ ಹೊಂದಿರುವಂತಹ ಒಂದು ವಾತಾವರಣ. ಯಾವುದೇ ಸಂಸ್ಥೆಯಲ್ಲಿ, ದೊಡ್ಡ ಸಂಸ್ಥೆ ಅಥವಾ ಕಂಪನಿ ಇರ್ಬೋದು ಅಥವಾ ಚಿಕ್ಕ ಫರ್ಮ್ ಇರ್ಬೋದು, ಸೋಲ್ ಟ್ರೇಡಿಂಗ್ ಕನ್ಸರ್ನ್ ಕೂಡ ಇರ್ಬೋದು, ಅಲ್ಲಿ ಒಂದು ಆ ವಾತಾವರಣ ಅಥವಾ ಕೈಂಡ್ ಆಫ್ ಕಲ್ಚರಲ್ ಅಟ್ಮಾಸ್ಫಿಯರ್ ಅಂತ ಹೇಳಿ ಸಾಂಸ್ಕೃತಿಕ ಅಥವಾ ಸಂಸ್ಕಾರಯುತವಾದಂತಹ ವಾತಾವರಣ ಅಲ್ಲಿ ಕ್ರಿಯೇಟ್ ಆಗಬೇಕು. ಹಾಗಿದ್ರೆ ಮಾತ್ರ ನಾವು ಒಳ್ಳೆಯ ಕೆಲಸಗಳನ್ನು ಮಾಡ್ಲಿಕ್ಕಾಗ್ತದೆ. ವಾತಾವರಣವು ನಮ್ಮ ಕೆಲಸಕ್ಕೆ ತಕ್ಕಂತೆ ಪೂರಕವಾಗಿರಬೇಕು, ಅದು ಬಾಧಕ ಅಥವಾ ಮಾರಕ ಆಗಿರ್ಬೋದು ಅಲ್ವಾ. ಈಗ ನೀವು ಸ್ಟಡಿ ಮಾಡಬೇಕಿದ್ರು ಹಾಗೆ ಒಳ್ಳೆಯ ವಾತಾವರಣದಲ್ಲಿ, ಒಳ್ಳೆಯ ಒಂದು ಪ್ಲೇಸಲ್ಲಿ ನೀವು ಸ್ಟಡಿ ಮಾಡಿದ್ರೆ, ಒಳ್ಳೆಯ ಒಂದು ಹಿನ್ನೆಲೆಯನ್ನು ಹೊಂದಿರುವಂಥ ಒಂದು ವಾತಾವರಣದಲ್ಲಿ ಸ್ಟಡಿ ಮಾಡಿದ್ರೆ ನಿಮಗೆ ಬೇಗ ಅರ್ಥ ಆಗ್ತದೆ ಮತ್ತು ನಿಮ್ಮ ರಿಸಲ್ಟ್ ಕೂಡ ತುಂಬ ಚೆನ್ನಾಗಿ ಬರ್ತದೆ. ಅದೇ ತುಂಬ ಗೊಂದಲ ಇರುವಂತಹ ವಾತಾವರಣದಲ್ಲಿ, ತುಂಬ ಸಂದಿಗ್ಧತೆಯನ್ನು ಹೊಂದಿರುವಂತಹ, ತುಂಬ ಪ್ರಾಬ್ಲಮೆಟಿಕ್ ಇರುವಂಥ ವಾತಾವರಣದಲ್ಲಿ ನೀವು ಸ್ಟಡಿ ಮಾಡಿದ್ರೆ ಅಥವಾ ನೀವು ಕಲಿತರೆ ನಿಮ್ಗೆ ಅದು ಬೇಗ ಅದು ಅರ್ಥ ಆಗುವುದಿಲ್ಲ ಮತ್ತು ನಿಮ್ಮ ರಿಸಲ್ಟ್ ಕೂಡ ತುಂಬ ಪೂರ್ ಆಗ್ತದೆ. ಹಾಗೆಯೇ ಒಂದು ಆರ್ಗನೈಸೇಷನಲ್ಲಿ ದೇರ್ ಶುಡ್ ಬಿ ಅ ಗುಡ್ ಕ್ಲೈಮೇಟ್, ಆರ್ಗನೈಸೇಷನಲ್ ಕ್ಲೈಮೇಟ್. ಸೊ ಇಟ್ ಈಸ್ ಅ ನಾನ್ ಫಿನಾನ್ಷಿಯಲ್ ಮೋಟಿವ್. ಈಗ ನೋಡಿ, ನನ್ನ ಕೆಪಾಸಿಟಿ ಎಷ್ಟಿದೆ ಕೇಳಿದ್ರೆ, ಆ್ಯಕ್ಚುಲಿ ಆನ್ ಆನ್ ಅವರೇಜ್ ನನ್ನ ಕೆಪಾಸಿಟಿ ಟು ಡೂ ದ ವರ್ಕ್ ಈಸ್ ಫಾರ್ 4 hours ಕಂಟಿನ್ಯೂಸ್ಲಿ. ನಾನು ಒಬ್ಬ ವರ್ಕರ್ ಆಗಿ 4 ತಾಸು ಕಂಟಿನ್ಯೂಸ್ ಆಗಿ ನಿರಂತರವಾಗಿ ದುಡಿತೇನೆ. ಆದರೆ ಒಳ್ಳೆ ವಾತಾವರಣ ಇದ್ರೆ 5 ತಾಸು ಕೂಡ ನಾನು ದುಡಿಬಹುದು. 5 ಗಂಟೆಯ ನಿರಂತರ 5 ಗಂಟೆ ಕಾಲದಲ್ಲಿ ಕೂಡ ನಾನು ಪ್ರಕ್ರಿಯೆಯನ್ನು ಮುಂದುವರಿಸಿಕೊಂಡು ಹೋಗ್ಬೋದು. ಯಾಕಂದ್ರೆ ಆ ಥರ ಪೂರಕ ವಾತಾವರಣ ಇರ್ತದೆ ಅಲ್ಲಿ. ವಾತಾವರಣ ಅಂತ ಹೇಳಿದ್ರೆ ಕ್ಲೈಮೇಟ್ ಕಂಡೀಷನ್ ಅಲ್ಲ, ಟೆಂಪರೇಚರ್ ಅಲ್ಲ, ಅಲ್ಲಿ ಇರುವಂತಹ ಸುತ್ತಮುತ್ತಲಿನ ಒಳ್ಳೆಯ ಪರಿಸರ ಚೆನ್ನಾಗಿರ್ಬೇಕು, ನಾನು ಚೆನ್ನಾಗಿರ್ಬೇಕು. ಐ ಶುಡ್ ಬಿ ವೆರಿ ಪರ್ಫೆಕ್ಟ್, ಲೆಟ್ ಅದರ್ಸ್ ಆಲ್ಸೋ ಬಿ ವೆರಿ ಪರ್ಫೆಕ್ಟ್ ಆ್ಯಂಡ್ ಕೋಆಪರೇಟಿವ್. ಇನ್ನೊಬ್ರು ನನಗೆ ಕೋಆಪರೇಷನ್ ಕೊಡೋಂಗಿರ್ಬೇಕು. ನಾನು ಒಬ್ಬನೇ ಅಲ್ಲ ಕೆಲಸ ಮಾಡೋನು. there are so many people who are working around me, so many departments are there nearby. ಸೊ ಹಾಗಾಗಿ ನನಗೆ ಬೇರೆ ಬೇರೆ ವರ್ಕರ್ಸ್ ಇರ್ತಾರೆ, ಕೊಲೀಗ್ಸ್ಗಳು ಇರ್ತಾರೆ, ಹೈಯರ್ ಆಫೀಸರ್ಸ್ ಇರ್ತಾರೆ, ಜೂನಿಯರ್ಸ್ ಇರ್ತಾರೆ, ಸಬಾರ್ಡಿನೇಟ್ಸ್ ಇರ್ತಾರೆ, ಸೂಪರ್ವೈಸರ್ಸ್. ಅವರ ಮಧ್ಯೆ, ಅವರ ನಡುವೆ, ಅವರ ಸುತ್ತಲೂ ನಾನು ವರ್ಕ್ ಮಾಡ್ತಾ ಇರಬೇಕು. ಸೊ ಅವರೆಲ್ಲರ ಒಂದು ಕೋಆಪರೇಷನ್, ಆ ರೀತಿಯಾದಂಥ ಪೂರಕ ವಾತಾವರಣ ಅಲ್ಲಿದ್ದರೆ ಮಾತ್ರ ನಾನು ಚೆನ್ನಾಗಿ ದುಡಿಲಿಕ್ಕೆ ಆಗ್ತದೆ, ಚೆನ್ನಾಗಿ ಕೆಲಸ ಕೊಡ್ಲಿಕ್ಕೆ ಆಗುತ್ತೆ ಅನ್ನೋದಾಗಿ. ಸೊ ದಟ್ ಈಸ್ ಕಾಲ್ಡ್ ಎಸ್ ಗುಡ್ ಆರ್ಗನೈಸೇಷನ್ ಕ್ಲೈಮೇಟ್ ವಿಚ್ ಇಸ್ ಅ ನಾನ್ ಫಿನಾನ್ಷಿಯಲ್. ಕೆರಿಯರ್ ಅಡ್ವಾನ್ಸ್ಮೆಂಟ್ ಅಪಾರ್ಚುನಿಟಿ. ಕೆರಿಯರ್ ಅಂತ ಹೇಳಿದ್ರೆ ನನ್ನ ಒಂದು ಕೆಲಸಕ್ಕೆ ಸಂಬಂಧಿಸಿದಂತೆಯೇ ಇರುವಂಥ ಅವಕಾಶಗಳು. ಕರಿಯರ್ ಅಡ್ವಾನ್ಸ್ಮೆಂಟ್, ಕೆಲಸವನ್ನು ನಾನು ಮಾಡುವಂಥ ಕಾರ್ಯವನ್ನು ಜಾಸ್ತಿಗೊಳಿಸುವಂಥದ್ದು ಅಡ್ವಾನ್ಸ್ಮೆಂಟ್. ಓಕೆ, ತುಂಬ ಚೆನ್ನಾಗಿ ಅಡ್ವಾನ್ಸ್ ಮಾಡುವಂಥದ್ದು, ಬೇಗ ಪ್ರಮೋಷನ್ ಸಿಗುವಂಥದ್ದು, ಬೇಗ ಹೈಕ್ ಆಗುವಂಥದ್ದು, ಸ್ಯಾಲ್ರಿ ಪ್ರಮೋಷನ್ ಬೇಗ ಸಿಗಬೇಕು, ಸ್ಯಾಲ್ರಿ ತುಂಬ ಚೆನ್ನಾಗಿ ಜಂಪ್ ಆಗ್ತಾ ಹೋಗಬೇಕು, ಇನ್ಕ್ರೀಸ್ ಆಗ್ತಾ ಹೋಗಬೇಕು, ಒಳ್ಳೆ ನನಗೆ ಸ್ಟೇಟಸ್ ಸಿಗ್ಬೇಕಂತ ಹೇಳಿ ಒಳ್ಳೆ ಕರಿಯರ್ ಇರುವಂಥ ಕಂಪನಿನೇ ನೀವು ಈಗ ಚೂಸ್ ಮಾಡ್ತೀರಾ. ಫಾರ್ ಎಕ್ಸಾಂಪಲ್, ಯು ವಿಲ್ ಚೂಸ್ ನಾರ್ದರ್ನ್ ಟ್ರಸ್ಟ್ ಬ್ಯಾಂಕ್, ಯು ವಿಲ್ ಚೂಸ್ ಅಮೆಝಾನ್ ಕಂಪನಿ, ಯು ವಿಲ್ ಚೂಸ್ say for example Colgate and Palmolive company after your study. Why? Because you see that there is an advancement in a career. ನಿಮಗೆ ಭವಿಷ್ಯ ಇದೆ, ನಿಮ್ಮ ಕೆಲಸಕ್ಕೆ ಸಂಬಂಧಿಸಿದ ಪ್ರಾಸ್ಪರಿಟಿ, ಗುಡ್ ಪ್ರಾಸ್ಪೆಕ್ಟ್ ಆ್ಯಂಡ್ ಪ್ರಾಸ್ಪ್ಯಾರಿಟಿ ಇದೆ. ಅಲ್ಲಿ ಬೆಳವಣಿಗೆಗೆ ಪೂರಕವಾದಂಥ ಅಂಶಗಳನ್ನು ನೀವು ಕಾಣ್ತೀರಿ ಆ ಒಂದು ಕಂಪನಿಯಲ್ಲಿ. ಹಾಗಾಗಿ ದೇರ್ ಇಸ್ ಅ ಕರಿಯರ್ ಅಡ್ವಾನ್ಸ್ಮೆಂಟ್ ಅಪಾರ್ಚುನಿಟಿ ಇನ್ ಎನಿ ಆರ್ ಇನ್ ಎವ್ರಿ ಕಂಪನಿ. ಪ್ರತಿಯೊಂದು ಕಂಪನಿ ಅಥವಾ ಪ್ರತಿಯೊಂದು ಬಿಸ್ನೆಸ್ ಎಂಟರ್ಪ್ರೈಸ್ನಲ್ಲಿ ಆ ಅಪಾರ್ಚುನಿಟೀಸನ್ನು ಇಟ್ಕೊಂಡಿರ್ತಾರೆ. ಬಿಕಾಸ್ ಇಟ್ಸ್ ಅ ನಾನ್ ಫಿನಾನ್ಷಿಯಲ್ ಮೋಟಿವ್. ನಾವು ಅವರನ್ನು ಅಟ್ರಾಕ್ಟ್ ಮಾಡೋಕ್ಕಾಗುತ್ತೆ, ಕೆಲಸಗಾರರನ್ನು ಅಟ್ರಾಕ್ಟ್ ಮಾಡಿ ಅವರನ್ನು ಹುರಿದುಂಬಿಸೋಕ್ಕಾಗುತ್ತೆ ಅನ್ನೋದಾಗಿ. ಜಾಬ್ ಎನ್ರಿಚ್ಮೆಂಟ್ ಅಂತಂದರೆ ಕಾರ್ಯದಲ್ಲಿ ಇರುವಂತಹ ಒಂದು ಶ್ರೀಮಂತಿಕೆ. ಯಾವುದೇ ಒಂದು ಕೆಲಸ ಮಾಡ್ತಾ ಇರ್ಬೋದು, ನಾವು ಯಾವುದೇ ಒಂದು ಡಿಪಾರ್ಟ್ಮೆಂಟಲ್ಲಿ, ಆರ್ಗನೈಸೇಷನಲ್ಲಿ ಕೆಲಸ ಮಾಡ್ತಾ ಇರ್ಬೋದು. ಸೊ ಐ ಹ್ಯಾವ್ ಟು ಎನ್ರಿಚ್ ಮೈ ಜಾಬ್. by how I can enrich my job means by giving the best contribution to my job and justice to my job, justice to myself. ನಾನು ನ್ಯಾಯ ಕೊಡೋದ್ರ ಮೂಲಕ, ನಾನು ಕರ್ತವ್ಯವನ್ನು ನಿಭಾಯಿಸುವಾಗ ಬೇರೆ ಆಲೋಚನೆ ಮಾಡ್ತಾ ಇರ್ಬೋದು. whenever I am working for the business, I have to think for a business, I have to think from the viewpoint of a business itself, and I have to personally get involved into the process of a business. ಸೊ ಹಾಗಾಗಿ ಅಲ್ಲಿ ಜಾಬ್ ಎನ್ರಿಚ್ಮೆಂಟ್ ಅಂತ ಹೇಳಿದ್ರೆ ನನ್ನ ಕೆಲಸವನ್ನು ಶ್ರೀಮಂತಿಕೆ ದೃಷ್ಟಿಯಲ್ಲಿ ನೋಡುವಂಥದ್ದು, ಜಾಬನ್ನು ತುಂಬ ಚೆನ್ನಾಗಿ ಇಫೆಕ್ಟಿವ್ ಆಗಿ ಎನ್ರಿಚ್ ಮಾಡುವಂಥದ್ದು. ದಟ್ ಈಸ್ ಹಾಗೆ ಮಾಡಲಿಕ್ಕೆ ನನಗೆ ಅವರು ನನಗೆ ಹೈಯರ್ ಅಥಾರಿಟೀಸು ಆ ಥರ ನನಗೆ ಗೈಡೆನ್ಸ್ಗಳು ಕೊಡ್ತಾ ಇರೋದು. ಸೊ ದಟ್ ಈಸ್ ಕಾಲ್ಡ್ ಜಾಬ್ ಎನ್ರಿಚ್ಮೆಂಟ್. ನೆಕ್ಸ್ಟ್
ನಾನ್ ಫಿನಾನ್ಷಿಯಲ್ ಮೋಟಿವ್ ಇಸ್ ಎಂಪ್ಲಾಯಿ ರೆಕಗ್ನಿಷನ್ ಪ್ರೋಗ್ರಾಮ್ಸ್. ಎಂಪ್ಲಾಯಿಯನ್ನ ಗುರುತಿಸುವಂತ ಕಾರ್ಯಕ್ರಮಗಳು, ಕಾರ್ಮಿಕರನ್ನ ಗುರುತಿಸುವಂತ ಕಾರ್ಯಕ್ರಮಗಳು ಇದ್ರೆ ಒಂದು ಕಂಪನಿಯಲ್ಲಿ ಎಲ್ಲ ಎಂಪ್ಲಾಯೀಸ್ಗಳು ಕೂಡ ಆ ಭವಿಷ್ಯವನ್ನು ಕಾಣ್ತಾರೆ, ಒಳ್ಳೆ ಭವಿಷ್ಯ ಅವರಿಗೆ ಸಿಗುತ್ತೆ ಅಂತ ಒಂದು ಬಿಸ್ನೆಸ್. ಇಫ್ ದೇರ್ ಇಸ್ ಅ ಪ್ರೋಗ್ರಾಮ್, ಸೇ ರೀಕ್ರಿಯೇಷನಲ್ ಫೆಸಿಲಿಟೀಸ್, ಸಪೋಸ್ ವೀಕೆಂಡಿಗೆ ಅವರಿಗೆ ಟೂರ್ ಇಡುವಂಥದ್ದು ಎಂಪ್ಲಾಯೀಸ್ಗೆ. ವೀಕೆಂಡ್ ದೇರ್ ಇಸ್ ಅ ಪಾರ್ಟಿ, ದೇರ್ ಇಸ್ ಅ ಪಿಕ್ನಿಕ್, ಅ ಸ್ಮಾಲ್ ಟೂರ್ ಆರ್ ಗೆಟ್ ಟುಗೆದರ್ನೆಸ್, ಅ ಕೈಂಡ್ ಆಫ್ ಗ್ಯಾದರಿಂಗ್ ಇನ್ ಅ ಪರ್ಟಿಕ್ಯುಲರ್ ಫೀಲ್ಡ್ ಆರ್ ಇನ್ ಏರಿಯಾ ವೇರ್ ದೇ ಶೇರ್ ಆ್ಯಂಡ್ ಕೇರ್ ಫಾರ್ ಈಚ್ ಅದರ್. ಪ್ರತಿಯೊಬ್ಬರನ್ನು ಹಂಚ್ಕೊಳ್ಳೋದು, ನಮ್ಮ ಸುಖ ದುಃಖಗಳನ್ನು ಪರಸ್ಪರವಾಗಿ ಅನ್ಯೋನ್ಯತೆಯಿಂದ ಹಂಚ್ಕೊಳ್ಳುವಂಥದ್ದು, ಶೇರ್ ಮಾಡುವಂಥದ್ದು. ನಮ್ಮ ಫುಡ್ಡನ್ನು ಡೇ ಎಂಡಿಗೆ ನಮ್ಮ ಫುಡ್ಸನ್ನು ನಾವು ಮನೆಯಿಂದ ಏನು ಬುತ್ತಿ ತರ್ತೀವಲ್ಲ, ಟಿಫಿನ್ ಬಾಕ್ಸು, ಮೀಲ್ಸ್, ಅದನ್ನು ನಾವು ಪರಸ್ಪರ ಶೇರ್ ಮಾಡಿಕೊಂಡು ತಿನ್ನುವಂಥದ್ದು. ಈಗ ನೀವು ಸ್ಟೂಡೆಂಟ್ಸ್ ಕೂಡ ಹಾಗೆ ಮಾಡ್ತೀರಿ, ಟಿಫಿನ್ ಬಾಕ್ಸ್ ತಂದರೆ ಮಿಡ್ ಡೇ ಮೀಲ್ಸ್ ಇರೋದಿಲ್ಲ ನಿಮಗೆ ಕಾಲೇಜಲ್ಲಿ. ಸೊ ಇಫ್ ಯು ಬ್ರಿಂಗ್ ಅ ಟಿಫಿನ್ ಬಾಕ್ಸ್ ಆರ್ ಮೀಲ್ಸ್, ಯು ಸ್ಟಾರ್ಟ್ ಶೇರಿಂಗ್ with each other, and that's a good phenomenon actually. That's a good mentality of the students nowadays, which is a really appreciable one. Like that in the company also there are enrichment programs, I mean employee recognition programs. ಎಂಪ್ಲಾಯ್ ನ ಗುರುತಿಸುವಂತ ಕಾರ್ಯಕ್ರಮಗಳು. ಈಗ ಒಬ್ಬ ಎಂಪ್ಲಾಯ್ ಆದವನು ಭವಿಷ್ಯದಲ್ಲಿ ಲೀಡರ್ ಆಗ್ಬೋದು. ಹೇಗೆ ಒಬ್ಬ ಚಹಾ ಮಾರುವವನು ದೇಶದ ಪ್ರಧಾನಿ ಆಗ್ಬಹುದು, ಹಾಗೆ ಒಬ್ಬ ಕಾಮನ್ ವರ್ಕರ್ ಕ್ಯಾನ್ ಲೀಡ್ ಫ್ರಮ್ ದ ಫ್ರಂಟ್ ಟುಮಾರೋ. ಹಿ ಕ್ಯಾನ್ ಬಿ ಅ ಚೇರ್ಮನ್ ಆಫ್ ಅ ಸೇಮ್ ಕಂಪನಿ. ಟುಡೇ ಹಿ ಮೇ ಬಿ ಅ ಸ್ಮಾಲ್ ವರ್ಕರ್, tomorrow he will be a big person. How? Because he has been motivated continuously by his superiors and experts, because he has been influenced by his higher authorities, and he can become a very good person. If you are doing good deeds, a better best result will come for you tomorrow. Yes sir, automatically. Therefore employee recognition programs ಅಂತ ಹೇಳಿದ್ರೆ ಎಂಪ್ಲಾಯೀಸ್ ಅನ್ನ ಮುಂದೆ ಬರಲಿಕ್ಕೆ ಅವಕಾಶ ಕೊಡುವಂಥದ್ದು, ಅವರ ಭಾಗವಹಿಸುವಿಕೆಗೆ ಅವಕಾಶ ಕೊಡುವಂಥದ್ದು, ಅವರ ನಿರ್ಣಯಗಳನ್ನು ಅಥವಾ ಅವರ ಅನಿಸಿಕೆಗಳನ್ನು ಹಂಚಿಕೊಳ್ಳಿಕ್ಕೆ ಅವಕಾಶ ಕೊಡುವಂಥದ್ದು. ಆಲ್ ದೀಸ್ ಥಿಂಗ್ಸ್ ಆರ್ ಹ್ಯಾಪನಿಂಗ್ ಇನ್ ದ ಕೇಸ್ ಆಫ್ ಅ ಕಂಪನಿ ಆರ್ ಬಿಸ್ನೆಸ್ ಆರ್ಗನೈಸೇಷನ್. ದೆನ್ ಜಾಬ್ ಸೆಕ್ಯೂರಿಟಿ, ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ನಾನ್ ಫಿನಾನ್ಷಿಯಲ್ ಇನ್ಸೆಂಟಿವ್. whoever is working in a business enterprise, not just for the sake of getting a good salary or perquisites or whatever, apart from the salary they get, they should be assured of by way of a job security. ಸೇವಾ ಭದ್ರತೆ ಅವರಿಗೆ ಕೊಡಬೇಕಾಗುತ್ತೆ. ಈಗ ಒಂದು ಕಂಪನಿಯಲ್ಲಿ ಒಬ್ಬ ಕಾರ್ಮಿಕ ವರ್ಗ ಇದ್ದರೆ ಅವರಿಗೆ ಸೇವೆಯಲ್ಲಿ ಭದ್ರತೆಯನ್ನು ಒದಗಿಸಬೇಕು. ಇವತ್ತು ಅವರನ್ನು ನೇಮಕ ಮಾಡಿ ಮುಂದಿನ ವರ್ಷ ಅಥವಾ ನಾಳೆ ದಿವಸ ಅವರನ್ನು ಕೆಲಸದಿಂದ ಟರ್ಮಿನೇಟ್ ಮಾಡುವಂಥದ್ದಲ್ಲ. ದಟ್ ಈಸ್ ನಾಟ್ ಅ ಹೆಲ್ದಿ ಸೈನ್ ಆನ್ ದ ಪಾರ್ಟ್ ಆಫ್ ಅ ಕಂಪನಿ. ಅದಕ್ಕೋಸ್ಕರ ದೇರ್ ಶುಡ್ ಬಿ ಅ ಜಾಬ್ ಸೆಕ್ಯೂರಿಟಿ ಇನ್ ಅ ಕಂಪನಿ. ಜಾಬ್ ಸೆಕ್ಯೂರಿಟಿ ಕೊಡಬೇಕು. ಸೇವಾ ಭದ್ರತೆ ಕೊಟ್ಟರೆ ಅವರಿಗೊಂದು ಕೆಲಸ ಮಾಡುವಾಗ ಅನಿಸುತ್ತೆ, ನಾವು ಮಿನಿಮಮ್ ಒಂದು 10 ವರ್ಷ ಆದರೂ ನಾವು ಸೇವೆಯಲ್ಲಿ ಇರ್ತೀವಿ ಅನ್ನೋದು ಅನಿಸಿಕೆ, ಅಭಿಪ್ರಾಯ ಅವರಲ್ಲಿ ಇರ್ತದೆ. ಆದರೆ ಜಾಬ್ ಸೆಕ್ಯೂರಿಟಿಯಲ್ಲಿ ಒಂದು ಡಿಸ್ಅಡ್ವಾಂಟೇಜ್ ಇದೆ. ಈಗ ಸಪೋಸ್ ನಾನೇ ಒಂದು ವರ್ಕ್ ಮಾಡ್ತಾ ಇದ್ರೆ ಒಂದು ಪರ್ಟಿಕ್ಯುಲರ್ ಕಂಪನಿಯಲ್ಲಿ, ಹೇಗಿದ್ರೂ ನಾನು ವರ್ಕ್ ಮಾಡ್ಲಿಕ್ಕೆ ಆಗ್ತದೆ, ನನಗೆ ಫುಲ್ ಜಾಬ್ ಸೆಕ್ಯೂರಿಟಿ ಇದೆ ಅಂತೇಳಿ ಬೇಕಾಬಿಟ್ಟು ಕೆಲಸ ಮಾಡ್ತಾ ಇರ್ತೀನಿ. ಪ್ರಾಮಾಣಿಕವಾಗಿ ಸೇವೆ ಕೊಡಲಿಕ್ಕೆ ನನ್ನಲ್ಲಿ ಆ ಒಂದು ಎಬಿಲಿಟಿ ಇದ್ರೂ ಕೂಡ ನನಗೆ ಮನಸ್ಸಿಲ್ಲದೆ ಇರ್ಬೋದು. ಐ ಕ್ಯಾನ್ ಐ ಕ್ಯಾನ್ ಬಿಹೇವ್ ಆಸ್ ಅ ವೆರಿ lethargic person or very lazy person relating to my job, because of the reason that I have a 100% job security. ನನ್ನನ್ನು ಯಾರೂ ಏನು ಮಾಡಲಿಕ್ಕೆ ಆಗೋದಿಲ್ಲ ಅನ್ನೋದು ಆ ಒಂದು ಮನೋಭಾವ ಬರ್ತದೆ, ಆ ಆಟಿಟ್ಯೂಡ್ ಬರ್ತದೆ, ವಿಚ್ ಈಸ್ ವೆರಿ ರಾಂಗ್. ದಟ್ ಶುಡ್ ನಾಟ್ ಬಿ ದೇರ್. therefore job security will be offered as a non-financial motive or incentive to the workers by the organization. then employee participation ಅಂದರೆ ಕಾರ್ಮಿಕರು ಭಾಗವಹಿಸುವಂಥದ್ದು, ಇನಿಷಿಯೇಟಿವ್ನೆಸ್. ಅಂದರೆ ದೇ ಶುಡ್ ಕಮ್ ಫಾರ್ವರ್ಡ್ ಅಟ್ ಲೀಸ್ಟ್ ಟು ಟೆಲ್ ಸಮಥಿಂಗ್ ಆರ್ ಟು ಲಿಸನ್. ನೋಡಿ, ದೇ ಶುಡ್ ಬಿ ಅ ಗುಡ್ ಲಿಸನರ್. ಈಗ ಒಬ್ಬ ಎಂಪ್ಲಾಯಿಯನ್ನು ಉದ್ದೇಶಿಸಿ ಒಬ್ಬ ಹೈಯರ್ ಅಥಾರಿಟೀಸ್ ಅಡ್ರೆಸ್ ಮಾಡುವಾಗ ಅಥವಾ ಏನೋ ಒಂದು ಅವರಿಗೆ ಮೀಟಿಂಗ್ ಮಾಡಿ ಅವರಿಗೆ ಸಲಹೆ ಸೂಚನೆ ಕೊಡುವಾಗ ಅವರು ಒಳ್ಳೆಯ ಕೇಳುಗರಾಗಿರಬೇಕು. ದೇ ಶುಡ್ ಬಿ ಅ ಪ್ರಾಪರ್ ಲಿಸನರ್. ದೇ ಶುಡ್ ಬಿ ಆ್ಯಕ್ಟಿಂಗ್ ಲೈಕ್ ಅ ಪೇಷಂಟ್ ಹಿಯರರ್. ಅವರು ತುಂಬ ಪೇಷನ್ಸಿಂದ ಹಿಯರಿಂಗ್ ಇರಬೇಕು, ಕೇಳುವಂಥದ್ದು ಅಥವಾ ಆಲಿಸುವಂಥ ಒಂದು ಮನಸ್ಥಿತಿ ಅವರಲ್ಲಿ ಇರಬೇಕು. ಈಗ ಹಾಗೆ ಈಗ ಟೀಚರು ಸ್ಟೂಡೆಂಟು ರಿಲೇಷನ್ಶಿಪ್ ಕೂಡ ಅದೇ ಥರ. ವಾಟ್ ಎವರ್ ಲೆಕ್ಚರರ್ ಸೇಸ್, ಇಟ್ ಶುಡ್ ಬಿ ಕರೆಕ್ಟ್ಲಿ ಅಂಡರ್ಸ್ಟುಡ್ ಬೈ ದ ಸ್ಟೂಡೆಂಟ್ಸ್. ವೆನ್ ದೇ ವಿಲ್ ಕರೆಕ್ಟ್ಲಿ ಅಂಡರ್ಸ್ಟ್ಯಾಂಡ್ ಮೀನ್ಸ್ ಇಫ್ ದೇ ಆರ್ ಲಿಸನಿಂಗ್ ಪ್ರಾಪರ್ಲಿ, ದೆನ್ ದೇ ಕ್ಯಾನ್ ಗೆಟ್ ಕ್ಲಿಯರ್ ಅಂಡರ್ಸ್ಟ್ಯಾಂಡಿಂಗ್. ಅದರ್ವೈಸ್ ವೆರಿ ಡಿಫಿಕಲ್ಟ್. ಅದೇ ಥರ ಕಂಪನಿಯಲ್ಲೂ ಕೂಡ ಎಂಪ್ಲಾಯಿ ಪಾರ್ಟಿಸಿಪೇಷನ್ ಬೇಕು. ಎಂಪ್ಲಾಯೀಸ್ ಮುಂದೆ ಬರಬೇಕು, ಇನಿಷಿಯೇಟಿವ್ ತಗೊಳ್ಬೇಕು. ಆ ಥರ ಇದ್ದರೆ ಮಾತ್ರ ಒಳ್ಳೆಯ ಮೋಟಿವೇಶನ್ನ ನಾವು ಕಾಣ್ಬೋದು, ನಾನ್ ಫಿನಾನ್ಷಿಯಲ್ ಮೋಟಿವ್. Then last point is employee
ಎಂಪವರ್ಮೆಂಟ್, ಎಂಪ್ಲಾಯೀಸ್ಗೆ ಒಂದು ಪವರ್ ಕೊಡುವಂಥದ್ದು. ಈಗ ನಾನು ಮೇಲಾಧಿಕಾರಿ, ನನ್ನ ಅಬ್ಸೆನ್ಸಲ್ಲಿ ಯಾರು ಮುಂದೆ ಬಂದು ಅಧಿಕಾರವನ್ನು ಚಲಾಯಿಸ್ತಾರೆ. ಸಪೋಸ್ ಐ ಗೋ ಆನ್ ಲೀವ್ ಟುಡೇ, ಆಸ್ ಆನ್ ಟುಡೇ ಐ ಆಮ್ ಆನ್ ಲೀವ್, ಇವತ್ತಿಗೆ ನಾನು ಲೀವಲ್ಲಿ ಇದ್ದೇನೆ, ರಜೆ ತಗೊಂಡಿದ್ದೇನೆ. ಬಟ್ ನನ್ನ ಪ್ಲೇಸಲ್ಲಿ ಸಂಬಡಿ ಹ್ಯಾಸ್ ಟು ಡೆಲಿಗೇಟ್ ಅಲ್ಲ, ಇನ್ನೊಬ್ಬರನ್ನು ನಾನು ನಿಯೋಜಿಸಬೇಕಾಗುತ್ತೆ. ನನ್ನ ಅಧಿಕಾರವನ್ನು ಒಂದು ದಿನದ ಮಟ್ಟಿಗೆ ಅವರಿಗೆ ಹಸ್ತಾಂತರಿಸಬೇಕಾಗುತ್ತೆ. ಅದನ್ನು ಚಾಣಾಕ್ಷತದಿಂದ ಗಟ್ಟಿಯಾಗಿ ಅದನ್ನು ಅವರು ಫೇಸ್ ಮಾಡುವಂಥದ್ದು ಕೆಪಾಸಿಟಿ ಇರಬೇಕು. ಅಂಥವರನ್ನು ನಾನು ಮೋಟಿವೇಟ್ ಮಾಡಬೇಕಾಗುತ್ತೆ. ಸೊ ದೆರ್ ಆರ್ ಸಮ್ ವರ್ಕರ್ಸ್ ಹೂ ಕ್ಯಾನ್ ಬಿಕಮ್ ಅ ಗುಡ್ ಲೀಡರ್ ಆ್ಯಂಡ್ ಹೂ ಕ್ಯಾನ್ ಟೇಕ್ ಗುಡ್ ಡಿಸಿಷನ್ ಇನ್ ದ ಅಬ್ಸೆನ್ಸ್ ಆಫ್ ಹೈಯರ್ ಅಥಾರಿಟೀಸ್. ಓಕೆ, ಇನ್ ಚಾರ್ಜ್ ಪರ್ಸನ್. ಸೊ ಎಂಪ್ಲಾಯಿ ಎಂಪವರ್ಮೆಂಟ್, ಎಂಪ್ಲಾಯೀಸ್ಗೆ ಆ ಒಂದು ಪವರನ್ನು ಕೊಡುವಂಥದ್ದು. ದೀಸ್ ಆರ್ ಆಲ್ ದ ಲಿಸ್ಟ್ ಆಫ್ ಫಿನಾನ್ಷಿಯಲ್ ಆ್ಯಂಡ್ ನಾನ್ ಫಿನಾನ್ಷಿಯಲ್ ಮೋಟಿವ್ಸ್. ಯು ಗೋ ಥ್ರೂ ದ ಪಾಯಿಂಟ್ಸ್ and you have a clear understanding. In case of any difficulties, you can express your views, thoughts or ideas as well. Thank you.